ಪುರಸಭೆ ಸದಸ್ಯ ರವಿ ಟಕ್ಕಣ್ಣನವರ ಬಂಧನ ಹಿನ್ನೆಲೆ ಪೊಲೀಸ್ ಅಧಿಕಾರಿಗೆ ಏಕವಚನದಲ್ಲಿಯೇ ಪಿ ರಾಜು ಆವಾಜ್ ಹಾಕಿದ್ದಾರೆ. ಪಿ ರಾಜು ಮಾಜಿ ಬಿಜೆಪಿ ಶಾಸಕರು, ಈಗ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದಾರೆ. ಹಾರುಗೇರಿ ಪಿಎಸ್ಐ ಗಿರಿಮಲ್ಲ ಉಪ್ಪಾರ್ ರಾಜೀವ್ ಮಾತಿನ ನಡುವೆ ದೊಡ್ಡ ಮಟ್ಟದಲ್ಲಿ ಚಕಮಕಿ ನಡೆದೋಯ್ತು. ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪಿ ರಾಜೀವ್ ಗರಂ ಆದ್ರು. ಡ್ಯೂಟಿಯಲ್ಲಿ ಇರುವಂತಹ ಪಿಎಸ್ಐಗೆ ಆವಾಜ್ ಹಾಕಿದ್ದಾರೆ ಪಿ ರಾಜು. ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ನೀವು ಒಳಗ್ ಕೂರಿಸಿದ್ ಹೌದಾ? ಒಳಗೂ ನಾವು ಹಾಕಿಲ್ಲ. ಇದರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು. ಇವನೇ ಒಪ್ಕೊಂಡಿದ್ದಾನೆ, ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ. ಕಾನೂನು ಇದೆಯಾ? ಎನ್ಕ್ವೈರಿ ಮಾಡಕ್ ತಂದವ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ? ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ದ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್. ನಾನು ಡಿಜಿಗೆ ಎಸ್ಪಿಗೆ ಒತ್ತಾಯ ಮಾಡ್ತಾನೆ, ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ. ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ, ನಾವು ಎನ್ಕ್ವೈರಿಗೆ ತಂದ್ರು ಒಳಗ್ ಕೂರಿಸ್ತೀವಿ ಅಂತ. ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು? ನಿಮಗೆ ಅಧಿಕಾರ ಇಲ್ಲ, ತಿಳ್ಕೊಳ್ಳಿ. ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಎನ್ಕ್ವೈರಿಗೆ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ. ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಇದೆಲ್ಲ ಕಸ್ಟಡಿ ಕೊಟ್ಟರೆ ಬೇರೆ ಸರ್, ಸೆಲ್ ಹಾಕಿದ್ರೆ ಬೇರೆ ಸರ್. ಅದು ಕುಂದ್ರಬಹುದು ಸರ್, ನಾವಲ್ಲಿ ಒಳಗಡೆ ಕುಂದ್ರಬಹುದು. ರಾಜು ಅಂತ ಹೇಳಿ ಬಂದಾಗ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ ಅಂದ್ರೆ ಯಾಕೆ ಬಿಡಲ್ಲ? ಮನೆಯವ್ರಿಗೆ ಬರಲಿ ಅಂತ ಬಿಟ್ಟು ಎನ್ಕ್ವೈರಿಗೆ ಬಿಡಬೇಕು ಅಂದ್ರೆ ನಿಮ್ ಕಸ್ಟಡಿಯಲ್ಲಿ ಇದ್ದ ಎನ್ಕ್ವೈರಿಗೆ ಬಿಡಕ್ ಮುಂಚೆ ತಡಿಯಪ್ಪ ನೋಡ್ರಿ ರವಿಚಂದ್ರ ಕಳಿಸ್ಕೊಡ್ಲಿಕ್ಕೆ ಅಂದ್ರೆ ನಿಮ್ ಕಸ್ಟಡಿ ತಗೊಂಡ್ರಿ ಅಂತನಾ? ಆಯ್ತು, ಕರ್ಕೊಂಡ್ ಬಂದಿದೀವಿ. ಇದೇ ಪ್ಲೀಡ್ ಗಿಲ್ಟಿ. ಪ್ಲೀಡ್ ಕರ್ಕೊಂಡ್ ಬಂದಿವಿ ಸರ್. ಈ ರೀತಿ ಮಾಡಿದ್ರು ಸರ್. ತಡಿಯೋ, ಗಲಾಟೆ ಮಾಡಿದ್ರು. ಪ್ಲೀಡ್ ಗಿಲ್ಟಿ ಇವ್ರದೇ. ಅವ್ರ ಮನೆಯವ್ರು ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ ಅಂದ್ರೆ ಪಿಟಿಷನ್ FIR ಇಲ್ಲದೆ ಇವರು ಒಳಗ್ ಕೂರಿಸಿದ್ದಾರೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸೊ SP ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು. ಆಮೇಲೆ ಇಲ್ಲಿಂದ ಬೇರೆಯವ್ರ ಮನೆಗೆ ಹೋಗಿ ಭೇಟಿಯಾಗು ಇದು ಅಂತ ಹೇಳಿ ಏಜೆಂಟ್ ಗಿರಿ ಕೆಲಸ ಮಾಡ್ತಾ ಇಲ್ಲ. ಜನರಲ್ ಆಗಿ ಹೇಳ್ತಾ ಇದ್ದೀನಿ ರವಿಚಂದ್ರ, ಕೇಳಿ. ನಾನು ತಪ್ಪು ಮಾಡಿದಕ್ಕೆ ನಾವು ವಿಚಾರಣೆ ಮಾಡಿದ್ವಿ ಸರ್. ನಾವು ತಪ್ಪು ನೀನೇ ಹೆಂಗೆ ಕನ್ಕ್ಲೂಷನ್ ಮಾಡ್ತೀಯಪ್ಪ? ಎನ್ಕ್ವೈರಿ ಮಾಡ್ಬೇಕು ಅಂತ ಒಂದು ಸಬ್ಮಿಷನ್ ಸರ್. ಒಂದು ಯಾರೋ ಕಂಪ್ಲೇಂಟ್ ಕೊಟ್ಟರೆ ನಾವು ವಿಚಾರಣೆ ಮಾಡ್ಬೇಕಲ್ಲ ಸರ್. ಕಂಪ್ಲೇಂಟ್ ಕೊಟ್ಟು ಕೂಡ ನಾವು ವಿಚಾರಣೆ ಮಾಡ್ಬೇಕು. ಅದೇ ವಿಚಾರಣೆ ಮಾಡೋದಕ್ಕೆ ನಿಯಮ ಇದೆಯೋ ಇಲ್ಲೋ? ನಿಯಮ ಉಲ್ಲಂಘನೆ ಮಾಡೋದಕ್ಕೆ ಅದು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಯಾವುದು ಒಳಗ್ ಕೂರಿಸಿದ್ರಲ್ಲ ಅವ್ರು ಕೂರಿಸಿದ್ರಲ್ಲ, ಅದು ಉಲ್ಲಂಘನೆ. ಯಾವುದು ಉಲ್ಲಂಘನೆ? ಅದು ಉಲ್ಲಂಘನೆ ಮಾಡಿದ್ದೀರಿ, ಇನ್ನು ಮುಂದೆ ಮಾಡಬಾರ್ದು ಅಂತ ಹೇಳಿ ಹೇಳೋದು. 24 hours ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಮ್ದು ಉಲ್ಲಂಘನೆ ಹೇಳಿದ್ದ ತಲೆಗೆ ಹೋಗ್ತಾ ಇದೆಯಾ? FIR ಆದ್ರೆ 24 hours ಪಾ. ಪಿಟಿಷನ್ ಗೆ ತಂದಾಗ ತಿಳ್ಕೊ, ಇಲ್ಲಿ ಯೂನಿಫಾರ್ಮ್ ಹಾಕೊಂಡಿದ್ದೀರಿ. ಪಿಟಿಷನ್ ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ತಂದಾಗ ಕೂರ್ಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ. ನಿಮಗ್ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಟ್ರೈನಿಂಗಿಗೆ ಹೋಗಿ, KPAಗೆ ಇನ್ನೊಂದ್ಸರಿ ಹೋಗಿ ಟ್ರೈನಿಂಗ್ ತಿಳ್ಕೊ. ಎನ್ಕ್ವೈರಿಗೆ ತಂದಾಗ ಡಿಟೆನ್ಷನ್ ಮಾಡಿದ್ದು ತಪ್ಪು. ಅದನ್ನ ರವಿ ಟಕ್ಕಣ್ಣವರಿಗೆ ಮಾಡಿದ್ದೀರಿ. 6 ಗಂಟೆಯಿಂದ 10 ಗಂಟೆವರೆಗೂ ನಿಮ್ಮ ಕ್ಯಾಮೆರಾ ನಂಬಲ್ಲ, ನಾನು ಹೇಳ್ತಾ ಇದ್ದೀನಿ. ಅದ್ರ ಮೇಲೆ ಎನ್ಕ್ವೈರಿ ಮಾಡಲಿ. ಆಯ್ತು, ಫುಟೇಜ್ ತೆಗೀರಿ. ಈಗ ತೆಗೀರಿ ಫುಟೇಜ್. ಈಗ ತೆಗೀರಿ ಫುಟೇಜು. ನೀವು ಜನತೆಯ ಪರವಾಗಿ ಕೆಲಸ ಮಾಡಬೇಕು ಅಷ್ಟೇ ನಾನು ಹೇಳೋದು. ಏಜೆಂಟ್ ಆಗಿ ಕೆಲಸ ಮಾಡಬಾರ್ದು. ತಡ್ರಿ, ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ನೀವು ಒಳಗ್ ಕೂರಿಸಿದ್ ಹೌದಾ? ಒಳಗೂ ನಾವು ಹಾಕಿಲ್ಲ. ಇದರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು. ಇವನೇ ಒಪ್ಕೊಂಡಿದ್ದಾನೆ, ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ. ಕಾನೂನು ಇದೆಯಾ? ಎನ್ಕ್ವೈರಿ ಮಾಡಕ್ ತಂದವ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ? ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ದ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್. ನಾನು ಡಿಜಿಗೆ SPಗೆ ಒತ್ತಾಯ ಮಾಡ್ತಾನೆ, ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ. ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ, ನಾವು ಎನ್ಕ್ವೈರಿಗೆ ತಂದ್ರು ಒಳಗ್ ಕೂರಿಸ್ತೀವಿ ಅಂತ. ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು? ನಿಮಗೆ ಅಧಿಕಾರ ಇಲ್ಲ, ತಿಳ್ಕೊಳ್ಳಿ. ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಎನ್ಕ್ವೈರಿಗೆ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ. ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಇದೆಲ್ಲ. ಕಸ್ಟಡಿ ಕೊಟ್ಟರೆ ಬೇರೆ ಸರ್, ಸೆಲ್ ಹಾಕಿದ್ರೆ ಬೇರೆ ಸರ್. ಅದು ಕುಂದ್ರಬಹುದು ಸರ್, ನಾವಲ್ಲಿ ಒಳಗಡೆ ಕುಂದ್ರಬಹುದು. ರಾಜು ಅಂತ ಹೇಳಿ ಬಂದಾಗ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ ಅಂದ್ರೆ ಯಾಕೆ ಬಿಡಲ್ಲ? ಮನೆಯವ್ರಿಗೆ ಬರಲಿ ಅಂತ ಬಿಟ್ಟು ಎನ್ಕ್ವೈರಿಗೆ ಬಿಡಬೇಕು ಅಂದ್ರೆ
ನಿಮ್ ಕಸ್ಟಡಿಯಲ್ಲಿ ಇದ್ದ ಎನ್ಕ್ವೈರಿ ಬಿಡಾಕ್ ಮುಂಚೆ ಸರ್, ಏ, ತಡಿಯಪ್ಪ ಅಂದ್ರೆ ರವಿಚಂದ್ರ ಕಳಿಸ್ಕೊಡ್ಲಿಕ್ಕೆ ಸರ್. ಕಳಿಸ್ಕೊಡ್ಲಿಕ್ಕೆ ಅಂದ್ರೆ ನಿಮ್ ಕಸ್ಟಡಿ ತಗೊಂಡು ಎಸ್, ಈ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಸ್ವತಃ ಪಿ ರಾಜೀವ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನೀವು ಕಾನೂನು ಬಗ್ಗೆ ಮಾತಾಡ್ತೀರಾ, ನಮಗೆ ಗೊತ್ತಿತ್ತು. ಯಾಕಂತ ಹೇಳಿದ್ರೆ ನೀವು ಮಾಜಿ ಶಾಸಕರಾಗೋಕ್ಕಿಂತ ಮುಂಚೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೂಡ ಕೆಲಸವನ್ನ ಮಾಡಿದವರು. ಆಕ್ಚುಲಿ ಅಲ್ಲಿ ಏನಾಯ್ತು ಸರ್? ಸರ್, ಒಂದು ಈ ಹೊಸ ಸರ್ಕಾರ ಬಂದಾಗಿನಿಂದ ಅಮಾಯಕರನ್ನ ಹಿಂಸೆ ಕೊಡುವಂಥದ್ದು, ಅವ್ರ ಕಡೆ ದುಡ್ಡು ಕಿತ್ಕೊಳ್ಳುವಂಥದ್ದು, ಸಿವಿಲ್ ಮ್ಯಾಟರ್ ಅಲ್ಲಿ ಇಂಟರ್ಫಿಯರ್ ಆಗುವಂಥದ್ದು ಜಾಸ್ತಿ ಆಗಿದೆ. ತಾವು ಬಹುತೇಕ ರಿಯಾಲಿಟಿ ಚೆಕ್ ಮಾಡಿದ್ರೆ ಹೈವೇಗಳಲ್ಲೆಲ್ಲ ಪೊಲೀಸರು ಎಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನನ್ನ ಕ್ಷೇತ್ರದಲ್ಲಿ ಏನೂ ತಪ್ಪು ಮಾಡದೇ ಇರೋರ್ನ ತಂದು ಕೂರ್ಸೋದು, ಅವರಿಂದ ಹಣ ಕಿತ್ಕೊಳ್ಳೋದು, ಅವ್ರಿಗೆ ತೊಂದರೆ ಕೊಡೋದು ಮಾಡಿದ್ದಾರೆ. ನಿನ್ನೆ ನಾನು ಪ್ರಧಾನ ಕಾರ್ಯದರ್ಶಿ ಆದ್ಮೇಲೆ ಒಂದು ಮೆರವಣಿಗೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ರವಿ ಟೆಚ್ಚಣ್ಣವರ್ ಅಂತ ಹೇಳಿ ಒಬ್ರು ಕೌನ್ಸಿಲರ್, ಓಕೆ, ಆ ಕೌನ್ಸಿಲರ್ ಮೇಲೆ ಸುಳ್ಳೆ ಯಾರಿಂದನೋ ಒಂದು ಪಿಟಿಷನ್ ಕೊಡ್ತಿದಂಗೆ ಮಾಡಿ, ಅಲ್ಲಿ ಯಾವುದೇ ಗಲಾಟೆ ಆಗಿಲ್ಲ, ಏನೂ ಆಗಿಲ್ಲ. ಆತನ್ನ ಬೆಳಿಗ್ಗೆ 6 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ತಂದು ಕೂರಿಸಿದ್ದಾರೆ. ಓಕೆ, ನನಗೆ 8 ಗಂಟೆಗೆ ಗೊತ್ತಾಯ್ತು ವಿಷಯ. 8 ಗಂಟೆಗೆ ಹೇಳಿದೆ, ಏನಾದ್ರೂ FIR ಆಗಿದ್ಯಾ ಅಥವಾ ಏನಾದ್ರೂ ಗಲಾಟೆ ಹೊಡೆದಾಟ ಆಗಿದ್ಯಾ ಅಂತ. ಇಲ್ಲ, ಪಿಟಿಷನ್ ಬಂದಿದೆ ಅಂತ ಹೇಳಿದ್ರು ಸಬ್ ಇನ್ಸ್ಪೆಕ್ಟ್ರು. ಓಕೆ, ಹಾಗಿದ್ರೆ ಪಿಟಿಷನ್ ನಲ್ಲಿ ಒಳಗಡೆ ಕೂರಿಸೋದು ತಪ್ಪಾಗತ್ತೆ, ಅವರು ಸ್ನಾನ ಮಾಡಿ ಬರ್ತಾರೆ, ಬಿಟ್ಟು ಕಳಿಸಿ ಅಂತ ಹೇಳಿದೆ. ಅದು ಹೇಳಿದ್ಮೇಲೆ 10:30ವರೆಗೂ ಕೂಡ ಸ್ಟೇಷನ್ ಅಲ್ಲೇ ಕೂರಿಸ್ಕೊಂಡಿದ್ದಾರೆ. ಆಮೇಲೆ ಆರೋಪಿಗಳನ್ನ ಕೂರಿಸ್ತಾರಲ್ಲ, ಆ ತರ ಒಳಗಡೆ ಕೂರಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ನೀವು ಲಕ್ಷ್ಮಣ್ ಸವದಿ ಅವ್ರ ವಿರುದ್ಧ ಮಾತಾಡಿದಿರಂತೆ, ಅದಕ್ಕೆ ಅಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳ್ಕೊಂಡು ಬರ್ಬೇಕು ಅಂತ ಅಲ್ಲಿ ಕಳಿಸ್ತಾರೆ. ಹಾಗಾಗಿ ನಂದು ಪೊಲೀಸರಿಗೆ ಇರುವಂತದ್ದು ಯಾವ ದಾರಿ ಇದೆ ಹೇಳಿ. ನಾವು ಫೋನ್ ಮಾಡಿ ಹೇಳ್ತೀವಿ, ಕಾನೂನು ಉಲ್ಲಂಘನೆ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ತೀವಿ, ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ಎಲ್ಲರೂ ಈ ರೀತಿ ತೊಂದರೆ ಕೊಡೋದಕ್ಕೆ ನಿಂತ್ರೆ ಹೋಗಿ ಅವರಿಗೆ ನೀವು ಮಾಡಿದ್ದು ಸರಿನೋ ತಪ್ಪು ಅಂತ ಕೇಳುವಂತಹ ಅನಿವಾರ್ಯತೆ ಇದೆ. ಅದನ್ನ ನಾನು ಮಾಡಿದ್ದೀನಿ ಸರ್. ಸರ್, ನೀವೊಂದು ಜನಪ್ರತಿನಿಧಿ, ನಿಮಗೂ ಕೂಡ ಕೇಳುವಂತ ಹಕ್ಕು ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಬಟ್ ಈಗ ಪೊಲೀಸ್ನವರು ಕಾನೂನು ಲೋಪ ಮಾಡಿದಾರಂತ ನಿಮ್ಮ ಗಮನಕ್ಕೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮೇಲಾಧಿಕಾರಿಗಳಿರ್ಬೋದು, ಅಂದ್ರೆ SP ಗಮನಕ್ಕೆ ಏನಾದರೂ ತಂದಿದ್ರೆ ಅವ್ರ ಮೇಲೆ ಕ್ರಮ ವಹಿಸುವಂತೆ? SP ಅವರ ಗಮನಕ್ಕೆ 10 ಸಾರಿ ಮಾತನಾಡಿದ್ದೀನಿ. ಯಾಕೆ ಅವ್ರು ಕ್ರಮ ವಹಿಸ್ತಾ ಇಲ್ಲ? ಒಬ್ಬ ಸಬ್ ಇನ್ಸ್ಪೆಕ್ಟ್ರು, ಕುಡಿಚಿ ಸಬ್ ಇನ್ಸ್ಪೆಕ್ಟ್ರು ಸಿವಿಲ್ ಮ್ಯಾಟರ್ ನಲ್ಲಿ ಕರೆದು ಈ ರೀತಿ ತೊಂದರೆ ಕೊಡ್ತಿದ್ದಾನೆ ಅಂತ. ಆನಂತರದಲ್ಲಿ ಕುಡಿಚಿ ಸಬ್ ಇನ್ಸ್ಪೆಕ್ಟರ್ನೇ ಪಾರ್ಟಿ ಮಾಡಿ ಅಡ್ವೊಕೇಟ್ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಕಾಪಿ ಬೇಕಾದ್ರೆ ಕಳಿಸ್ತೀನಿ. SP ಅವ್ರಿಗೂ ಹೇಳಿದೆ. ಸರ್, ಯಾಕೆ ಕೂರಿಸಿದ? ಎನ್ಕ್ವೈರಿ ಯಾವ ಮಟ್ಟದಲ್ಲಿ ನಡೀತಾ ಇದೆ? ಯಾವುದು ಯಾವ ಕೇಸ್ ಮೇಲೆ ಅವ್ರನ್ನ ಇಲ್ಲಿ ತಕೊಂಡ್ ಬಂದು ಹಾಕಿದ್ರಂತ ಹೇಳಿದ್ರಲ್ಲ, ವರ್ಗಾವಣೆ ಮಾಡಿದ್ರಂತ ಹೇಳಿದ್ರಲ್ಲ, ಆ ಬಗ್ಗೆ ಹೇಳೋದಾದ್ರೆ? ಯಾರನ್ನ ವರ್ಗಾವಣೆ? ಇವಾಗ ನೀವು ವರ್ಗಾವಣೆ ಏನಿಲ್ಲ. ಇಲ್ಲ, ಇದು ರವಿ ಟಕ್ಕಣ್ಣವರ್ ಅನ್ನೋರ್ನ ತಂದು ಕೂರಿಸಿದ್ರು. ಆಮೇಲೆ ನಾನು 8 ಗಂಟೆಗೆ ಹೇಳಿದ್ರೆ 10:30ವರೆಗೂ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದ್ರು ಸ್ಟೇಷನ್ ಅಲ್ಲಿ. ಓಕೆ. ನಾನು 10 ಗಂಟೆಗೆ ಸ್ಟೇಷನ್ನಿಗೆ ಬರ್ತೀನಿ, ನಾನು ಮಾಧ್ಯಮದವ್ರನ್ನ ಕರ್ಕೊಂಡು ಅಂತ ಹೇಳಿದೆ. ಓಕೆ, ಅವಾಗ ಬಿಟ್ಟು ಕಳಿಸ್ತಾರೆ. ಅಂದ್ರೆ ನಾನು ಒಂದು ವೇಳೆ ನಾನು ಸ್ಟೇಷನ್ಗೆ ಬರ್ತೀನಿ ಅನ್ನದೇ ಹೋಗಿದ್ರೆ ಇಡೀ ದಿನ ಕೂರಿಸ್ಕೊಳ್ತಾರೆ. ಅಲ್ಲ ಸರ್, ಈಗ ಕಾನೂನಲ್ಲಿ ಅದು ಅವಕಾಶ ಇಲ್ಲ ಅಂದ್ರ ಮೇಲೆ ಅವ್ರು ಅದನ್ನ ಮಾಡ್ತಾ ಇರೋದು ತಪ್ಪಲ್ವಾ? ಅದು ಗಮನಕ್ಕೆ ತರಬೇಕಲ್ವಾ? ಖಂಡಿತ ಉಲ್ಲಂಘನೆ ಮಾಡಿದ್ದಾರೆ. ಆ ಉಲ್ಲಂಘನೆ ಮಾಡಿದ್ದು ಮೇಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ, SP ಅವರಿಗೂ ಮಾತಾಡಿದ್ದೀನಿ. ಯಾಕೆ ಅವ್ರು ಕ್ರಮ ವಹಿಸ್ತಾ ಇಲ್ಲ ಅಂತ ಕೇಳ್ತಾ ಇರೋದು ಸಬ್ ಇನ್ಸ್ಪೆಕ್ಟರ್ ವಿರುದ್ಧ. ಅದನ್ನ ಕ್ರಮ ವಹಿಸಬೇಕಲ್ಲ. ಅದೇ ಯಾಕೆ ವಹಿಸ್ತಾ ಇಲ್ಲ? ಅವ್ರ ಹಿಂದೆ ಏನಾದ್ರು ಪ್ರಭಾವಿಗಳ ಕೈವಾಡ ಇದೆಯಾ ಹಾಗಾದ್ರೆ? ಅಲ್ಲ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅಮಾಯಕರ ಮೇಲೆ ಸುಳ್ಳು ಕೇಸ್ಗಳು ಆಗ್ತಾ ಇದ್ದಾವೆ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗಿದೆ. ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ.
ಬೆಳಗಾವಿಯಲ್ಲಿ ಪೃಥ್ವಿ ಸಿಂಗ್ ಮೇಲೆ ಹಲ್ಲೆ ಆಗಿದೆ. ಹ್ಮ್ ನೀವು ನಂಬಲಿಕ್ಕಿಲ್ಲ, ಇವತ್ತಿಗೂ FIR ಇಲ್ಲ ಕೋರ್ಟ್ ನಲ್ಲಿ, ಮೂಲ FIR ಇಲ್ಲ, ಇದು ಕಂಪ್ಲೇಂಟ್ ಕಾಪಿ ಇಲ್ಲ. ಹ್ಮ್ ಆತ ಬರೆದು ಕೊಟ್ಟಿದ್ದೇ ಬೇರೆ ಕಂಪ್ಲೇಂಟು, ಹ್ಮ್ ಪೊಲೀಸರು ಕೋರ್ಟಿಗೆ ಕೊಟ್ಟಿರೋದೇ ಬೇರೆ ಕಾಪಿ. ಹ್ಮ್ ಇದನ್ನ ನಾನು ಪ್ರೆಸ್ ಮೀಟ್ ಮಾಡಿದೆ ಸುಮಾರು ಒಂದು ಅಧಿವೇಶನ ನಡೆದ ಟೈಮಲ್ಲಿ. ಹ್ಮ್ ಇದು ಕಾನೂನು ಸುವ್ಯವಸ್ಥೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಹ್ಮ್ ಪೊಲೀಸ್ ಠಾಣೆಯ ಹಂತದಲ್ಲಿ ಹ್ಮ್ ಅವ್ಯಾಹತವಾಗಿ ನಡೀತಾ ಇದೆ. ಅಂದ್ರೆ ಹ್ಮ್ ಇದು ಸರ್ಕಾರನೇ ಬಿಜೆಪಿ ಕಾರ್ಯಕರ್ತರಿಗೆ ತೊಂದರೆ ಕೊಡೋದಕ್ಕೆ ರಾಜಮಾರ್ಗವನ್ನ, ರಾಜದಾರಿಯನ್ನ ಹಾಕಿಕೊಟ್ಟಿದೆ ಅಂತ ಹೇಳಿ ಈ ಸರ್ಕಾರದ ಮೇಲೆ ನಾನು ಆರೋಪ ಮಾಡ್ತೇನೆ. ಓಕೆ ಓಕೆ, ಥ್ಯಾಂಕ್ ಯು ಪಿ ರಾಜೀವ್ ಅವರೇ, ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಕ್ಕೆ. ರೆಸ್ಪಾನ್ಸಿಬಲ್. ನಾನು DGಗೆ SP ಗೆ ಒತ್ತಾಯ ಮಾಡ್ತಾನೆ, ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ. ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ, ನಾವು ಎನ್ಕ್ವೈರಿಗೆ ತಂದ್ರು ಒಳಗೆ ಕೂರಿಸ್ತೀವಿ ಅಂತ. ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು? ನಿಮಗೆ ಅಧಿಕಾರ ಇಲ್ಲ, ತಿಳ್ಕೊಳ್ಳಿ. ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಎನ್ಕ್ವೈರಿಗೆ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ. ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಇದೆಲ್ಲ ಕಸ್ಟಡಿ ಕೊಟ್ರೆ ಅದು ಬೇರೆ ಸರ್. ಸೆಲ್ ಹಾಕಿದ್ರೆ ಬೇರೆ ಸರ್. ಅದು ಕುಂದ್ರಬಹುದು ಸರ್, ನಾವಲ್ಲಿ ಒಳಗಡೆ ಕೂತ್ಕೋಬಹುದು. ರಾಜು ಅಂತ ಹೇಳಿ ಬಂದಾಗ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ ಅಂದ್ರೆ ಯಾಕೆ ಬಿಡಲ್ಲ? ಮನೆಯವ್ರಿಗೆ ಬರಲಿ ಅಂತ ಬಿಟ್ಟಿದ್ರು. ಮನೆಯವ್ರು ತಂದು ಕರ್ಕೊಂಡು ಆಮೇಲೆ ಎನ್ಕ್ವೈರಿಗೆ ಬಿಡಬೇಕು ಅಂದ್ರೆ ನಿಮ್ ಕಸ್ಟಡಿಯಲ್ಲಿ ಇದ್ದ ಎನ್ಕ್ವೈರಿಗೆ ಬಿಡಕ್ ಮುಂಚೆ ತಡಿಯಪ್ಪ ಅಂದ್ರೆ ರವಿಚಂದ್ರ ಕಳಿಸ್ಕೊಡ್ಲಿಕ್ಕೆ ಸರ್, ಕಳಿಸ್ಕೊಡ್ಲಿಕ್ಕೆ ಅಂದ್ರೆ ನಿಮ್ ಕಸ್ಟಡಿ ತಗೊಂಡ್ರಿ ಅಂತನಾ? ಆಯ್ತು, ಕರ್ಕೊಂಡ್ ಬಂದಿದ್ದೀವಿ. ಇದೇ ಪ್ಲೀಡ್ ಗಿಲ್ಟಿ. ಪ್ಲೀಡ್ ತಡ್ರಿ, ಕರ್ಕೊಂಡ್ ಬಂದಿವಿ ಸರ್. ತಡಿಯಪ್ಪ, ಈ ರೀತಿ ಮಾಡಿದ್ದು ಸರ್. ತಡಿಯೋ, ಕುಡಿದು ಗಲಾಟೆ ಮಾಡಿದ್ದು. ಪ್ಲೀಡ್ ಗಿಲ್ಟಿ ಇವ್ರದೇ. ಅವ್ರ ಮನೆಯವ್ರು ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ ಅಂದ್ರೆ ಪಿಟಿಷನ್ FIR ಇಲ್ಲದೆ ಇವರು ಒಳಗ್ ಕೂರಿಸಿದ್ದಾರೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ.